ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಆದಷ್ಟು ಇದನ್ನು ಶೇರ್ ಮಾಡಿ. ಇನ್ನು ನನ್ನದು ಸ್ವತಂತ್ರ ಪತ್ರಿಕೋದ್ಯಮ. ಇದಕ್ಕೆ ತಮ್ಮ ಕೃಪಾಶೀರ್ವಾದ, ಬೆಂಬಲ ಬೇಕು. ತಾವು ಬೆಂಬಲಿಸ್ತಾ ಇದ್ದೀರಿ. ತಮ್ಮ ಬೆಂಬಲದಿಂದಲೇ ನಾನು ಮಾತನಾಡೋಕ್ಕೆ ಸಾಧ್ಯ ಆಗಿದೆ. ತಾವು ಬೆಂಬಲಿಸದಿದ್ದರೆ ನನ್ನ ಧ್ವನಿ ಯಾವತ್ತೂ ಅಡಗಿ ಹೋಗ್ತಾ ಇತ್ತು. ಸೊ ತಮ್ಮ ಬೆಂಬಲಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ಅದೇ ರೀತಿ ತಮ್ಮ ಬೆಂಬಲ ಮುಂದುವರಿಯುತ್ತೆ ಅಂತ ನಂಬಿದ್ದೇನೆ. ಎಸ್, ಇವತ್ತಿನ ಸಬ್ಜೆಕ್ಟ್ ಬರ್ತೀನಿ. ಸೊ ಬಹುಮುಖ್ಯವಾಗಿ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಈ ಬಗ್ಗೆ ಚರ್ಚೆ ನಡೆದೇ ಇಲ್ಲ. ಯಾಕೆಂದರೆ ಅವರು ಎರಡನೇ ಮೂಢ ಹಗರಣ, ಮುಖ್ಯಮಂತ್ರಿ ದರ್ಶನ್ ಊಟ ಮಾಡೋದೋ ಇಲ್ಲೋ, ದರ್ಶನಿಗೆ ಟಾಯ್ಲೆಟ್ ಆಗುತ್ತೋ ಇಲ್ವೋ, ಟಾಯ್ಲೆಟ್ ಆಗದಿದ್ದರೆ ಏನು ಮಾಡಬೇಕು, ಅವನಿಗೆ ಹ್ಯಾಕ್ ಕಾನ್ಸ್ಟಿಪೇಷನ್ ಆಗಿದೆ, ಇಂಥದ್ರ ಬಗ್ಗೆ ಮಾಧ್ಯಮಗಳು ಆಗಿರೋದ್ರಿಂದ ಗಂಭೀರ ವಿಚಾರ ಚರ್ಚೆ ಮಾಡಲ್ಲ ಮೇನ್ ಸ್ಟ್ರೀಮಲ್ಲಿ. ಅವ್ರಿಗೆ ದರ್ಶನ್ ಇರೋವರೆಗೆ, ಜೈಲಿನಲ್ಲಿ ಇರೋವರೆಗೆ ಹಬ್ಬ ಅವರಿಗೆ. ಅದ್ರ ಜೊತೆಗೆ ಸೊ ಮೂಢ ವಿಚಾರವನ್ನು ಇಟ್ಟುಕೊಂಡು ಹೇಗೆ BJP ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡಬೇಕು, ಹೇಗೆ ಸಿದ್ದರಾಮಯ್ಯನವ್ರನ್ನ ಅಟ್ಯಾಕ್ ಮಾಡಬೇಕು, ಇಂಥದ್ರಲ್ಲಿ ನಿರತರ. ಆದ್ದರಿಂದ ಅದೇನು ಅಂದರೆ, ನಾನು ಮಾತನಾಡುವುದಕ್ಕೆ ಹೊರಟಿದ್ದು ಸೊ BJP ಮತ್ತು JDSನ ಮೈತ್ರಿ ರಾಜಕಾರಣದ ಬಗ್ಗೆ. ಬಹಳ ಗಂಭೀರವಾದ ಕೆಲವು ಬೆಳವಣಿಗೆಗಳು ಈ ಒಂದು ಮೈತ್ರಿ ಪಕ್ಷದಲ್ಲಿ ಆಗಿವೆ. ಅದರಂತೆ ಕೆಲವೊಂದು ಮೂಲಭೂತ ಪ್ರಶ್ನೆಗಳನ್ನು ಕೇಳುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಏನದು? ಬಹಳ ಮುಖ್ಯವಾಗಿ ಮೈತ್ರಿ ಪಕ್ಷದಲ್ಲಾದ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ನಾನು 3 ಅಂಶಗಳನ್ನು ತಮ್ಮೆದುರಿಗೆ ಇಷ್ಟಪಡ್ತೀನಿ. ಒಂದು, ಈ ಮೈತ್ರಿ ಪಕ್ಷಗಳೇನಿವೆ BJP ಮತ್ತು JDS, ಅದನ್ನು ಕರ್ನಾಟಕದಲ್ಲಿ ನಿಯಂತ್ರಿಸುತ್ತಿರುವವರು ಯಾರು? ದಟ್ ಇಸ್ ದ ಫಸ್ಟ್ ಕ್ವೆಶ್ಚನ್. ಸೆಕೆಂಡ್ ಕ್ವೆಶ್ಚನ್, ಇದು ಈ ನಿಯಂತ್ರಣದಿಂದಾಗಿ ಆದ ಪರಿಣಾಮಗಳೇನು? ಸೆಕೆಂಡ್ ಕ್ವೆಶ್ಚನ್. ಥರ್ಡ್ ಕ್ವೆಶ್ಚನ್, ಈ ಮೈತ್ರಿಯಿಂದ BJPಗೆ ಲಾಭ ಆಗಿದೆಯೋ JDSಗೆ ಲಾಭ ಆಗಿದೆಯೋ? ಹೀಗೆ ಹಲವು ಪ್ರಶ್ನೆಗಳು ಇವೆ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ, ಬೆಳವಣಿಗೆಯನ್ನು ನಾನು ಮೊದಲು ಹೇಳ್ತೀನಿ. ಅದು ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಹಳ ಸೀರಿಯಸ್ ಆದ ಚರ್ಚೆಗಳು ನಡೀತಾ ಇದ್ದು. ಸೊ CP ಯೋಗೇಶ್ವರ್ ಅವರು ಒಂದು ಮಾತನ್ನು ಕೂಡ ಹೇಳಿದರು, ನನಗೆ ಟಿಕೆಟ್ ಕೊಡದಿದ್ದರೆ ನಾನು ಸ್ವತಂತ್ರವಾಗಿ ಆದರೂ ಸ್ಪರ್ಧಿಸ್ತೀನಿ, ಬೇರೆ ಪಕ್ಷದಿಂದಾದರೂ ಸ್ಪರ್ಧಿಸ್ತೀನಿ ಅಂತ ಹೇಳಿದರು. ಇದಾದ ಮೇಲೆ ಇದು ಬಹಳ ಗಂಭೀರವಾದ ಒಂದು ಬೆಳವಣಿಗೆ ಕಾರಣ ಆಯಿತು. ದೆಹಲಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರ ಮನೆಯಲ್ಲಿ ಒಂದು ಸಭೆ ನಡೀತು. ಪ್ರಹ್ಲಾದ್ ಜೋಶಿ ಅವ್ರಿಗೆ ಗೊತ್ತಲ್ಲ, ಕೇಂದ್ರ ಸಚಿವರಾಗಿದ್ದಾರೆ. ಅವರು ಪೇಶ್ವೆ ಬ್ರಾಹ್ಮಣರು ಅಂತ ಕುಮಾರಣ್ಣನೂ ಕರೆದಿದ್ರು. ಸೊ ಆ ಸಭೆಗೆ ಕುಮಾರಣ್ಣ ಕೂಡ ಹೋಗಿದ್ರು. ಸಭೆ ನಡೆದ್ಬಿಟ್ಟು ಅಲ್ಲಿ ಕುಮಾರಸ್ವಾಮಿ ಕೆಲವು ವಿಚಾರವನ್ನು ಪ್ರಸ್ತಾಪಿಸಿದರು ಅಂತ ಹೇಳಲಾಗ್ತಾ ಇದೆ. ಅದೇನು ಅಂದರೆ, ಒಂದು, ಚನ್ನಪಟ್ಟಣದ ಟಿಕೆಟ್ ಬಗ್ಗೆ ಇನ್ನೂ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವುದಕ್ಕಿಂತ ಮೊದಲು CP ಯೋಗೇಶ್ವರ್ ಅವರು ತಾನು ಸ್ಪರ್ಧಿಸುತ್ತೇನೆ, ಇಲ್ಲದಿದ್ದರೆ ಇಂಡಿಪೆಂಡೆಂಟು ಹೇಳುವ ಮೂಲಕ ಇಡೀ ವಾತಾವರಣವನ್ನು ಕೆಡಿಸಿದ್ದಾರೆ. ಇದು ಮೈತ್ರಿ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ. ಆ ಕಾರಣಕ್ಕಾಗಿ CP ಯೋಗೇಶ್ವರ್ ಅವರ ಬಾಯಿ ಮುಚ್ಚಿಸಿ. ಇದು ಸನ್ಮಾನ್ಯ ಗ್ರೇಟ್ ಪ್ರಹ್ಲಾದ್ ಜೋಶಿ ಅವರ ಮನೆಯಲ್ಲಿ ನಡೆದ ಸಭೆ ಸಂಬಂಧಪಟ್ಟ ಹಾಗೆ. ಅದೇ ಸಂದರ್ಭದಲ್ಲಿ BJPಯ ಒಳಗಡೆ ಒಂದು ಬಣ CP ಯೋಗೇಶ್ವರ್ ಅವರಿಗೆ ಬೆಂಬಲ ನೀಡ್ತಾ ಇತ್ತು. ಅದರಲ್ಲಿ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವ ಅಶೋಕ್ ಇದ್ದರು, ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿದ್ದರು, ವಿಧಾನಸಭೆಯ ಉಪನಾಯಕರಾದಂತಹ ಅರವಿಂದ್ ಬೆಲ್ಲದವರಿದ್ದರು. ಫಾರ್ಮಿಡೇಬಲ್ ಗ್ರೂಪ್ ಅಂತ. ಯಾವುದೇ ರಾಜಕೀಯ ಪಕ್ಷದಲ್ಲಿ ಇಷ್ಟು ನಾಯಕರು ಒಂದೇ ಧ್ವನಿಯಲ್ಲಿ ಮಾತನಾಡ್ತಾರೆ ಅಂದರೆ ದಟ್ ಇಸ್ ಅ ಪವರ್ಫುಲ್ ಗ್ರೂಪ್ ಅಂತ. ಅವರು ದೆಹಲಿಗೆ ಹೋಗಿ ಕೂತಿದ್ರು, BJPಯ ಪಕ್ಷದ ಬೇರೆ ಬೇರೆ ನಾಯಕರ ಜೊತೆ ಮಾತನಾಡ್ತಾ ಇದ್ರು. ಯಾಕೆ CP ಯೋಗೇಶ್ವರ್ಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರು, ಎಲ್ಲ ನಡೀತಾ ಇತ್ತು. ಸೊ ಇದಾದ ನಂತರ CP ಯೋಗೇಶ್ವರ್ ಅವರು ಕೂಡ ದೆಹಲಿಗೆ ಹೋದರು, ಕೆಲವು ಹಿರಿಯ ನಾಯಕರನ್ನ ಭೇಟಿ ಮಾಡಿದ್ರು, ಬಂದರು. ಈ ಸಂದರ್ಭದಲ್ಲಿ BJP ವರಿಷ್ಠರು ಹೇಳಿದ್ದು ಭಾಳ ಸ್ಪಷ್ಟವಾಗಿ, ಚನ್ನಪಟ್ಟಣ ಏನಿದೆ ಅದು
ಕುಮಾರಸ್ವಾಮಿ ಅವರ ಕ್ಷೇತ್ರ ಆಗಿತ್ತು, ಅವರು ಶಾಸಕರಾಗಿದ್ದರು, ರಾಜೀನಾಮೆ ಕೊಟ್ಟು ಬಂದಿದ್ದಾರೆ. ಆದ್ದರಿಂದ ಇದನ್ನು ನಾವು ಏನು ಮಾಡೋಕ್ಕೂ ಆಗಲ್ಲ. ಅದನ್ನು JDS ಏನು ಕುಮಾರಣ್ಣ ಏನು ಹೇಳ್ತಾರೆ ಅದೇ ಅಂದ್ಬಿಟ್ರು. ಆವಾಗ BJPಯ ವರಿಷ್ಠರೇ ಚಪ್ಪಡಿ ಕಲ್ಲು ಹೇಳಿದ್ರು. ಯಾರ್ಯಾರ ತಲೆ ಮೇಲೆ ಹೇಳಿದ್ರು? CP ಯೋಗೀಶ್ವರ್ ತಲೆ ಮೇಲೆ ಚಪ್ಪಡಿ ಕಲ್ಲು ಬಿತ್ತು, ಬೊಮ್ಮಾಯಿ ತಲೆ ಮೇಲೆ ಚಪ್ಪಡಿ ಕಲ್ಲು ಬಿತ್ತು, ಅಶೋಕ್ ತಲೆ ಮೇಲೆ ಚಪ್ಪಡಿ ಕಲ್ಲು ಬಿತ್ತು, ಅರವಿಂದ್ ಬೆಲ್ಲ ತಲೆ ಮೇಲೆ ಚಪ್ಪಡಿ ಕಲ್ಲು ಬಿತ್ತು. ಏನು ಫಾರ್ಮಿಡೇಬಲ್ ಗ್ರೂಪ್ ಅಂತ ನಾನೇನಂದೆ. ಇಡೀ ಗ್ರೂಪನ್ನು ಹೊಸಕ್ಕೆ ತೆಗೆದು ಒಗೆದ್ಬಿಟ್ರು BJP ವರಿಷ್ಠರು. ಇದು ಒಂದೇ ಅಲ್ಲ ಬೆಳವಣಿಗೆ. CP ಯೋಗೀಶ್ವರ್ ದೆಹಲಿಗೆ ಹೋಗಿ ಬಂದ ತಕ್ಷಣ ಅವರು ಮಾತನಾಡುವ ದಾಟಿನೇ ಬದಲಾಗುತ್ತೆ. ನಾನು ಪಕ್ಷೇತರನಾಗಿಯೋ ಇನ್ನೊಂದು ಪಕ್ಷದಿಂದಲೂ ನಿಲ್ಲುತ್ತೀನಿ ಅಂತ ಹೇಳ್ತಾ ಇದ್ದ CP ಯೋಗೀಶ್ವರ್ ಬೇರೆ ಧ್ವನಿಯಲ್ಲಿ ಮಾತನಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಏನದು ಬೇರೆ ಧ್ವನಿ? ನಾನು BJP ಪಕ್ಷದಲ್ಲೇ ಇರುತ್ತೇನೆ, ಪಕ್ಷದ ವರಿಷ್ಠರು ಏನು ಹೇಳ್ತಾರೋ ಹಾಗೆ ಕೇಳ್ತೇನೆ, ಯಾರಿಗೆ ಟಿಕೆಟ್ ಕೊಟ್ಟರು ನಾನು ಚುನಾವಣೆಯಲ್ಲಿ ಪ್ರಚಾರ ಮಾಡ್ತೇನೆ, ಸೊ JDS ಅಭ್ಯರ್ಥಿ ಇದ್ದರೂ ಪ್ರಚಾರ ಮಾಡ್ತೇನೆ. ಇದಕ್ಕಿಂತ ಒಂದು ನಿಲುವಿನಲ್ಲಿ ಟರ್ನ್ ಆಗಿದೆಯಾ ಅಂತ ಯೋಚನೆ ಮಾಡೋ ಪ್ರಾರಂಭ. ಅದ್ರ ಜೊತೆ ಬೇರೆ ವಿಶ್ಲೇಷಣೆ ಬರೋಕ್ಕೆ ಪ್ರಾರಂಭ ಆದವು. ಸೊ ಇದು ಶಸ್ತ್ರ ತ್ಯಾಗ ಅಲ್ಲ, ಇನ್ನೇನು ತ್ಯಾಗ ಅಲ್ಲ, ಅವ್ರ ಗೇಮ್ ಪ್ಲ್ಯಾನು ಅಂತ. ಆದರೆ ಯೋಗೀಶ್ವರ ಗೇಮ್ ಪ್ಲ್ಯಾನ್ ಹೌದಾ ಅಲ್ವೋ ನಾನು ಹೇಳಲಾರೆ, ಐ ಡೋಂಟ್ ಸೇ ದಟ್. ಬಟ್ ಯೋಗೇಶ್ವರ್ ಅವರ ರಾಜಕೀಯ ಬದುಕು ಏನಿದೆಯಲ್ಲ, ಆ ಬದುಕು ಏನಿದೆ ಅದರ ಮೇಲೆ ಇದು ಹೊಡೆತಾ ಬೀಳುತ್ತಾ ಪ್ರಶ್ನೆ. ದಟ್ ಇಸ್ ಅ ಪ್ರಶ್ನೆ. ಸೆಕೆಂಡ್ ಥಿಂಗ್, ಸೊ ಕರ್ನಾಟಕ BJPಯ ನಿಯಂತ್ರಣ ಈಗ JDSನ ಕೈಯಲ್ಲಿದೆ. ಕುಮಾರಸ್ವಾಮಿ ಈ ಮೈತ್ರಿ ರಾಜಕಾರಣವನ್ನು ನಿಯಂತ್ರಿಸ್ತಾ ಇರೋದು ಮಾತ್ರ ಅಲ್ಲ, ಕುಮಾರಸ್ವಾಮಿ ರಾಜ್ಯ BJPಯನ್ನು ನಿಯಂತ್ರಿಸ್ತಿದ್ದಾರೆ. ರಾಜ್ಯ BJP ನಾಯಕರಿಗೆ ಧ್ವನಿ ಇಲ್ಲದಂತಾಗಿದೆ. ಸೊ ಬಸವರಾಜ ಬೊಮ್ಮಾಯಿಯವರ ಧ್ವನಿಗೂ ಬೆಲೆ ಇಲ್ಲ, ಅವ್ರ ಪಕ್ಷದಲ್ಲೇನೆ. ಅಶೋಕ್ ಅವರ ಮಾತಿಗೂ ಬೆಲೆ ಇಲ್ಲ, ಅವ್ರ ಪಕ್ಷದಲ್ಲೇನೆ. ಅರವಿಂದ್ ಬೆಲ್ಲದವರ ಮಾತಿಗೂ ಬೆಲೆ ಇಲ್ಲ, ಅವ್ರ ಪಕ್ಷದಲ್ಲೇನೆ. ಅಂದರೆ ಕರ್ನಾಟಕದ BJP ಏನು ಮಾಡಬೇಕು ಅನ್ನೋದನ್ನು BJP ವರಿಷ್ಠರು ಕುಮಾರಸ್ವಾಮಿ ಹತ್ರ ಚರ್ಚೆ ಮಾಡಿ ಅಂತಿಮ ತೀರ್ಮಾನ ತಗೋತಾರೆ. ಇವರೆಲ್ಲ ಈಗ ಡಮ್ಮಿಗಳಾಗಿ ಹೋಗಿದ್ದಾರೆ. ಬಹುತೇಕ ರಾಜ್ಯ BJP ನಾಯಕರು ಏನೋ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅಂತ ಅನ್ನೋ ರೀತಿಯಲ್ಲಿ ಅವರು ಸಂಪೂರ್ಣ ಬೋರ್ಡ್ಲೆಸ್ ಆಗಿಬಿಟ್ಟಿದ್ದಾರೆ ರಾಜ್ಯ. ಇದನ್ನು ಮಾಡಿದ್ದು BJP ವರಿಷ್ಠರು. ಅಂದರೆ ಸ್ಥಳೀಯ ನಾಯಕತ್ವವನ್ನು ಮುಗಿಸುವ ಒಂದು BJP ಪರಂಪರೆ ಇದೆಯಲ್ಲ, ಅದು ಒಂದು ಕಾಲದಲ್ಲಿ ಕಾಂಗ್ರೆಸ್ ಪರಂಪರೆ ಕೂಡ ಆಗಿತ್ತು. ಸೊ ಸ್ಥಳೀಯ ನಾಯಕ, ರಾಜ್ಯ ನಾಯಕರನ್ನೆಲ್ಲ ಫಿನಿಶ್ ಮಾಡ್ತಾ ಹೋಗೋದು, ನಾನೊಬ್ಬನೇ ಮಹಾನ್ ನಾಯಕ ಅಂತ. ಆ BJPಯ ರಾಜಕಾರಣ ರಾಜ್ಯದಲ್ಲಿರುವ ಬಹುತೇಕ BJP ನಾಯಕರನ್ನು ಮುಗಿಸ್ತಾ ಇದೆ. ಅಂದರೆ ಇದಾದ್ಮೇಲೆ ಏನು ಮಾಡ್ತಾರೆ? ಮೈತ್ರಿ ರಾಜಕಾರಣ ಇರುತ್ತೆ, ಅಥವಾ ಕುಮಾರಣ್ಣ ಪುಸ್ತಕಂತ ಓಡೋಗ್ಬಿಟ್ಟು BJP ಒಳಗಡೆ ನುಗ್ಗಿಬಿಡ್ತಾರೋ, ಸೇರ್ಕೋತಾರೋ ಗೊತ್ತಿಲ್ಲ. ಅದು ಈಗ ತಕ್ಷಣ ಆಗದೆ ಇರಬಹುದು. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ದೇವೇಗೌಡರ ಕಾಲ ನಂತರ ಐ ಥಿಂಕ್ ಕುಮಾರಣ್ಣ ಸಂಪೂರ್ಣವಾಗಿ BJPಗೆ ಸೇರಿಬಿಟ್ಟು BJP ನಾಯಕತ್ವ ವಹಿಸ್ಕೊಂಡ್ರು ಆಶ್ಚರ್ಯ ಇಲ್ಲ. ಅಥವಾ ತಮ್ಮ ಪಕ್ಷ ಇಟ್ಕೊಬಿಟ್ಟು BJP ತೀರ್ಮಾನವನ್ನೆಲ್ಲ ಕುಮಾರಣ್ಣೆ ತಗೊಳ್ಳೋ ಸ್ಥಿತಿ ಈಗಲೇ ನಿರ್ಮಾಣ ಆಗಿದೆ. ಇಟ್ ಈಸ್ ಸೀರಿಯಸ್ಲಿ ಯು ಸಿ ದಟ್ ಎಚ್ಚರಿಕೆಯ ಗಂಟೆ ಅಂತ ಸ್ಟೇಟ್ BJPಗೆ ಎಚ್ಚರಿಕೆಯ ಗಂಟೆ. ಒಂದು ಕಡೆ ಈ ಮೈತ್ರಿಯಿಂದ ನಾನು ಮಾತಾಡ್ಕೊಳ್ತೀನಿ, ಮೈತ್ರಿಯಿಂದ ಯಾರಿಗೆ ಲಾಭ ಆಗಿದೆ, ಯಾರಿಗೆ ನಷ್ಟ ಆಗಿದೆ. ಒಂದು, ಸ್ಟೇಟ್ BJP ಈಸ್ ಲೂಸಿಂಗ್. ಅಂದರೆ ಈ ಮೈತ್ರಿ ರಾಜಕಾರಣದ ಎಲ್ಲ ಲಾಭ ಕುಮಾರಸ್ವಾಮಿ ಮತ್ತು ಅವರ JDSಗೆ ಸಿಗ್ತಾ ಇದೆ. ಇದು ಮೈನಸ್ ಆಗ್ತಾ ಇರುವುದು BJPಗೆ. ಹೇಗೆ ಅಂದರೆ ಅವರು ಒಂದೊಂದೇ ಸ್ಥಳೀಯ ನಾಯಕರನ್ನ BJP ತನ್ನ ನಾಯಕರನ್ನ ತಾನೇ ಬಲಿ ಕೊಡುವ ವಾತಾವರಣ ನಿರ್ಮಾಣ ಆಗಿದೆ. CP ಯೋಗೀಶ್ವರ ಈಗ ಬಲಿ ಕೊಡುವ ಸ್ಥಿತಿ ಬಂದಿದೆ. ಅದರ ಜೊತೆಗೆ ಹಾಸನದ ಪ್ರೀತಮ್ ಗೌಡರ ಬಲಿ ಕೊಟ್ಟಾಗಿದೆ. ಅವ್ರ ಮುಖ ನೋಡ್ರೆ ಆಗಲ್ಲ, ಅವರು ನಾನು ಹತ್ರ ಬರ್ಕೊಡೋದು ಅಂತ ಕುಮಾರಣ್ಣ ಅಂತಾರೆ. BJP ಹೇಳಿದ್ರೆ ಪ್ರೀತಮ್ ಗೌಡ್ರೆ ನೀವು ಕಾಣಿಸ್ಕೋಬೇಡಿ, ಕುಮಾರಣ್ಣ ಬೇಜಾರಾಗ್ಬಿಡುತ್ತೆ, ನೀವು ಅಲ್ಲೆಲ್ಲೋ ನಿಂತ್ಕೊಳ್ಳಿ. ಹೀಗೆ ಒಂದೊಂದೇ ಸ್ಥಳೀಯ ನಾಯಕರನ್ನ ಮುಗಿಸುವ ಕೆಲಸ ನಡೀತಾ ಇದೆ. ಸೊ BJP ಇಸ್ ಲೂಸಿಂಗ್ ನಾವ್. ಸೊ ಹೀಗೆ ಆದರೆ ಹಳೆ ಮೈಸೂರು ಪ್ರದೇಶದಲ್ಲಿ
ಸಂಪೂರ್ಣವಾಗಿ ಕುಮಾರಸ್ವಾಮಿಯವರ ನಿಯಂತ್ರಣ ಸಿಗುತ್ತೆ ಮತ್ತು BJP ಅನ್ನೋದು ನಿರ್ನಾಮ ಆಗ್ತಾ ಹೋಗುತ್ತೆ. ಅದು ಈಗ ಕಾಣ್ತಾ ಇದೆ. ಆ ಲಕ್ಷಣಗಳು ಈಗ ಬಹಳ ಸ್ಪಷ್ಟವಾಗಿ ಕಾಣ್ತಾ. ಲಾಭ ಆಗುವುದು ಆಗ್ತಾ ಇರುವುದು ಅದು ಕುಮಾರಸ್ವಾಮಿಯವರಿಗೆ ಮಾತ್ರ. ಈವನ್ JDSಗೆ ಅಂತಲೂ ನಾನು ಹೇಳಲಾರೆ. ಸೊ ಕುಮಾರಸ್ವಾಮಿ ಮತ್ತು ಅವರ ಪುತ್ರ ರತ್ನರಾಗಿರುವ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಾತ್ರ ಇದು ಸಹಾಯ ಹೋಗುತ್ತೆ ಹೊರತು ಉಳಿದವರಿಗೆಲ್ಲ. ಹೇಗೆ ಅಂತ ನೀವು ಕೇಳ್ಬೋದು. ಹೇಗೆ ಅಂದರೆ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ದಾರೆ, ಒಂದು ಅಧಿಕಾರ ಸಿಕ್ಕಿದೆ, ಈ ಕ್ಯಾನ್ ಪ್ಲೇ ಹಿಸ್ ಗೇಮ್. ಅದರ ಜೊತೆಗೆ ಅದು ಸಿಕ್ಕಿರುವುದರಿಂದ, ಅಧಿಕಾರ ಬಂದಿರುವುದರಿಂದ ಒಂದು ಅವರು ಸಂಪನ್ಮೂಲ ಕ್ರೋಢೀಕರಣಕ್ಕೆ ಅವ್ರಿಗೆ ಸಹಾಯ ಆಗುತ್ತೆ. ನೆಕ್ಸ್ಟ್ ಚುನಾವಣೆಗೆ ಬೇಕಾದಂಥ ಸಂಪನ್ಮೂಲವನ್ನು ಕೇಂದ್ರ ಸಚಿವರಾಗಿ, ಕೇಂದ್ರ ಕೈಗಾರಿಕಾ ಸಚಿವರಾಗಿ ಅವರು ಕ್ರೋಢೀಕರಿಸ್ಕೊತಾರೆ. ಅಂದರೆ ದುಡ್ಡು ಮಾಡ್ಕೊತಾರೆ ಅಂತ ನಾವು ಇದನ್ನು. ಅದರಿಂದ ಅವರಿಗೆ ದುಡ್ಡು ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಅದರ ಜೊತೆಗೆ ತಮ್ಮ ಮಗ ಏನಿದ್ದಾನಲ್ವ, ಅವನ ರಾಜಕೀಯ ದಾರಿಯನ್ನು ಅವರು ಸ್ಪಷ್ಟಪಡಿಸ್ತಾರೆ. ಸೊ ದೇವೇಗೌಡರು ಈಗಾಗಲೇ ಮೋದಿಯವರ ಹತ್ರ, ಅಮಿತ್ ಶಾ ಹತ್ರ ಮಾತಾಡ್ಬಿಟ್ಟು ನನ್ನ ಪುತ್ರ ರತ್ನರಾದ ಕುಮಾರಸ್ವಾಮಿ ಅವರ ರಾಜಕೀಯ ಏನಿದೆ ಅದರ ಭವಿಷ್ಯ ನೀವೇ ರೂಪಿಸ್ಬೇಕು, ಅವರನ್ನು ತಂದುಬಿಟ್ಟು ನಿಮ್ಮ ಮಡಿಲಿಗೆ ಹಾಕ್ಬಿಟ್ಟಿದ್ದೀನಿ ತಗೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಕುಮಾರಸ್ವಾಮಿಯನ್ನು ದೇವೇಗೌಡರೇ ತಗೊಂಡು ಹೋಗ್ಬಿಟ್ಟು ಮೋದಿ ಮತ್ತು ಅಮಿತ್ ಶಾ ಅವರ ಮಡಿಲಿಗೆ ಹಾಕಿದ್ದಾರೆ. ಆ ಮಡಿಲಿನಲ್ಲಿ ಕುಮಾರಣ್ಣ ಸೇಫ್ ಆಗಿದ್ದಾರೆ. ಇನ್ನು ದುಡ್ಡು ಬರುತ್ತೆ, ಅಧಿಕಾರ, ಎವ್ರಿಥಿಂಗ್ ವಿಲ್ ಪ್ಲೇ. ಅದೇ ರೀತಿ ಕುಮಾರಣ್ಣಗೆ ತನ್ನ ನಂತರ ತನ್ನ ಮಗ ಏನು ನಿಖಿಲ್ ಇದ್ದಾರೆ, ಅವರು ರಾಜಕೀಯ ಬದುಕನ್ನು ರೂಪಿಸ್ಬೇಕು. ಆದ್ದರಿಂದ ಕುಮಾರಣ್ಣ ನಿಖಿಲ್ ಅವ್ರು ತಗೊಂಡು ಹೋಗ್ಬಿಟ್ಟು ಅದೇ ಮೋದಿ ಮತ್ತು ಸನ್ಮಾನ್ಯ ಅಮಿತ್ ಶಾ ಅವ್ರ ಮಡಿಲಿಗೆ ಹಾಕಿದ್ದಾರೆ. ಸೊ ಈ ಮಡಿಲಿಗೆ ಹಾಕಿರುವ ಈ ಮಕ್ಕಳನ್ನು ಬಿಸಿ ಅವ್ರನ್ನ ತೊಟ್ಲಲ್ಲಿಟ್ಬಿಟ್ಟು ಆ ಕಡೆ ತೂಗಿ, ಈ ಕಡೆ ತೂಗಿ, ಈ ಕಡೆ ತೂಗಿ, ಆ ಕಡೆ ತೂಗಿ, ಅತ್ತಾಗ ಹಾಲು ಕುಡಿಸಿ ಅಲ್ವಾ, ಉಚೆ ವಹಿಸಿ ಎಲ್ಲ ಕೆಲಸವನ್ನು ಮೋದಿ ಅಮಿತ್ ಶಾ ಮಾಡಬೇಕು. ದೇವೇಗೌಡರ ಮಾತಿನಂತೆ ಒಂದು ಕಡೆ ಕುಮಾರಸ್ವಾಮಿ ಅವರನ್ನು ತೊಟ್ಲಲ್ಲಿಟ್ಟು ಆಡಿಸ್ಬೇಕು, ಕುಮಾರಸ್ವಾಮಿ ಹೇಳೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ತೊಟ್ಲಲ್ಲಿಟ್ಟು ಆಡಿಸ್ಬೇಕು, ಹಾಲು ಕುಡಿಸ್ಬೇಕು, ಇತ್ಯಾದಿ ಕೆಲಸ ಮಾಡೋದು. ಈ ವಾತಾವರಣ. ಇದರ ಸಫರ್ ಏನು? ಸಫರ್ ಆಗೋದು ಸ್ಟೇಟ್ BJP. ಈ ರಾಜ್ಯ BJP ನಾಯಕರಿಗೆ ಅವ್ರಿಗೆ ಮಾತನಾಡುವ ಧೈರ್ಯ, ಸ್ಟ್ರೆಂತು, ಬೆನ್ನೆಲುಬು ಯಾವುದೂ ಇಲ್ಲ. ಮೋದಿ ಅಮಿತ್ ಶಾ ಎರಡು ಹೆಸರು ಬಿಟ್ಟರೆ ಕಾಲು ಕೈ ನಡಕ್ಕೆ ಸುರ್ಬಿಡ್ತಾರೆ, ಟಕ ಅವ್ರ ಹೆಸರೇ ನಡ್ಕೊಬಿಡ್ತಾರೆ. ಸೊ ಅದು ಯಾವ ಸ್ಥಿತಿ ಆಗಿದೆ ಅಂದರೆ, ದೆಹಲಿಗೆ ಹೋದಾಗಲೆಲ್ಲ ಕುಮಾರಣ್ಣ ವಾರಕ್ಕೆ 15 ದಿವಸಕ್ಕೆ ಒಂದ್ಸಲ ಅಮಿತ್ ಶಾ ನೋಡ್ತಾರೆ, ಒಂದು ಫೋಟೋ ಹಾಕ್ತಾರೆ. ಆ ಫೋಟೋ ಹೊರಗಡೆ ಬಂದ ತಕ್ಷಣ ಇವರೆಲ್ಲ ಅಯ್ಯೋ ಶಿವ ಬೇಡಪ್ಪ, ಅಲ್ಲೇನು ಬತ್ತಿ ಇಟ್ಬಿಟ್ನ ಅಣ್ಣ ಏನು ಅಂತ ಅಂದ್ಕೊಂಡು ಕೂತಿರ್ತಾರೆ. ಅಣ್ಣ ಬತ್ತಿ ಇಟ್ಟ ಅಂತ ಬಯಸು. ಅವ್ರು ಬತ್ತಿ ಇಡ್ತಾರೆ, ಬಿಡ್ತಾರೆ ಪಾಪ. ಕುಮಾರಣ್ಣ ತಮ್ಮ ರಾಜಕೀಯ ಮಾಡ್ಕೊಂಡು ಹೋಗ್ತಾನೆ. ಅವ್ರಿಗಟ್ಟೆ ಅವರು ಅವ್ರ ಮಗ ಅಲ್ವಾ, ಇನ್ನೇನು ಅವ್ರಿಗೆ ಇಂಪಾರ್ಟೆನ್ಸ್ ಇಲ್ಲ. ಅವರಿಬ್ಬರು ರಾಜಕೀಯಕ್ಕೆ ಅವ್ರು ಮಾತನಾಡ್ತಾ ಇರಬೇಕಾದ್ರೆ ಇಲ್ಲಿರೋ BJP ನಾಯಕರಿಗೆ ತೊಡೆ ನಡಕ ಶುರು. ಈ ತೊಡೆ ನಡಕದ ರಾಜಕಾರಣ ಏನಿದೆ ಅದು ರಾಜ್ಯ BJPಯ ನಾಯಕರುಗಳನ್ನು ಬೋರ್ಡಿಗಿಲ್ದಂತೆ ಮಾಡ್ತಾ ಇದೆ. ಇದೇ ಮೈತ್ರಿ ರಾಜಕಾರಣದ ತಕ್ಷಣದ ಪರಿಣಾಮ ಅಂತ ಅನಿಸುತ್ತೆ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮೆದುರು ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಎನಿವೆ, ಶುಭ ದಿನ, ಒಳ್ಳೆಯದಾಗಲಿ. ನಮಸ್ಕಾರ.